ನಮಸ್ಕಾರ. ನಮ್ಮಲ್ಲಿ ಎಷ್ಟೋ ಜನರ ಮನೆಯಲ್ಲಿ ಹಿಂದಿನ ತಲೆಮಾರಿನವರಿಂದ ಬಂದಿರುವ ವಸ್ತುಗಳು ರಾಶಿ ಬಿದ್ದಿರುತ್ತವೆ. ಅವು ನೆನಪುಗಳನ್ನು ಹೊತ್ತಿರ್ತವೆ. ಆದರೆ ಈಗ ಕೇವಲ ಜಾಗವನ್ನ ಆಕ್ರಮಿಸಿಕೊಂಡಿರುತ್ತವೆ ಅಲ್ವಾ? ಈ ವಸ್ತುಗಳೊಂದಿಗಿನ ನಮ್ಮ ಸಂಬಂಧವನ್ನ ಹೇಗೆ ಬದಲಾಯಿಸಬಹುದು ಅಂತ ಈ ವಿಶ್ಲೇಷಣೆಯಲ್ಲಿ ನೋಡೋಣ. ಇದು ಕೇವಲ ವಸ್ತುಗಳ ಬಗ್ಗೆ ಅಲ್ಲ, ನಮ್ಮ ಜೀವನದ ಮೇಲೆ ನಮ್ಮ ಹಿಡಿತವನ್ನ ಮರಳಿ ಪಡೆಯುವುದರ ಬಗ್ಗೆ. ನೋಡಿ, ಈ ಇಡೀ ಚರ್ಚೆಯ ತಿರುಳೇ ಮೇಡಾ ಫೌಂಡೇಶನ್ನ ಈ ಒಂದು ವಾಕ್ಯದಲ್ಲಿದೆ. ಅವ್ಯವಸ್ಥೆ ಅನ್ನೋದು ಸಂಗ್ರಹಣೆಯ ಸಮಸ್ಯೆ ಅಲ್ಲ, ಅದು ಸ್ವಾಯತ್ತತೆಯ ಸಮಸ್ಯೆ. ಇದರರ್ಥ ಸಮಸ್ಯೆ ನಮ್ಮ ಮನೆಯಲ್ಲಿ ಜಾಗ ಇಲ್ಲದಿರೋದಲ್ಲ, ಬದಲಿಗೆ ನಮ್ಮದೇ ಜಾಗದ ಮೇಲೆ ನಮಗೆ ಅಧಿಕಾರ ಇಲ್ಲದಿರೋದು. ಈ ಒಂದು ಯೋಚನೆ ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸ್ಬಿಡುತ್ತೆ. ಕೆಲವೊಮ್ಮೆ ಹೀಗನ್ಸುತ್ತಾ, ಬೇರೆಯವರ ಜೀವನದ ಬೇರೆಯವರ ನೆನಪುಗಳನ್ನ ಜೋಪಾನ ಮಾಡುವ ಒಬ್ಬ ಮ್ಯೂಸಿಯಂ ಕ್ಯೂರೇಟರ್ನ ಕೆಲಸ ನಮ್ಮದಾಗಿದೆ ಅಂತ. ತಾವು ಬದುಕದ ಜೀವನದ ವಸ್ತುಗಳನ್ನ ಕಾಯುವ ಜವಾಬ್ದಾರಿ ಹೊತ್ತಿಂದೇವೆ ಅಂತ ಅನ್ಸಿದ್ರ ಈ ವಿಶ್ಲೇಷಣೆ ಖಂಡಿತವಾಗಿಯೂ ನಿಮಗಾಗಿ. ಸರಿ, ಹಾಗಾದ್ರೆ ನಮ್ಮ ಮೊದಲನೇ ವಿಭಾಗಕ್ಕೆ ಹೋಗೋಣ. ಇಲ್ಲಿ ಈ ಸಮಸ್ಯೆಯ ಮೂಲವನ್ನೇ ಕೆದಕಿ ನೋಡೋಣ. ಹೇಗೆ ಒಂದು ಕಾಲದಲ್ಲಿ ಪ್ರೀತಿ, ಅಕ್ಕರೆಯ ಸಂಕೇತವಾಗಿದ್ದ ವಸ್ತುಗಳು ನಮ್ಮ ಅರಿವಿಲ್ಲದಂತೆಯೇ ಒಂದು ದೊಡ್ಡ ಭಾರವಾದ ಜವಾಬ್ದಾರಿಯಾಗಿ ಬದಲಾಗ್ತವೆ, ಇದನ್ನ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಇದನ್ನೇ ಪಿತ್ರಾರ್ಜಿತ ವಿರೋಧಾಭಾಸ ಅಂತ ಕರೆಯೋದು. ಅಂದ್ರೆ ಏನಿದು? ಪ್ರೀತಿಯನ್ನ ಸಂಕೇತಿಸ್ಬೇಕಾಗಿದ್ದ ವಸ್ತುಗಳೇ ನಮ್ಮನ್ನ ಮಾನಸಿಕವಾಗಿ ಕಟ್ಟಿಹಾಕೋ ಒಂದು ಲಂಗರವಾಗ್ತವೆ. ಸುಂದರವಾದ ಭಾವನೆ ಒಂದು ರೀತಿ ಮೌನವಾದ ಕರ್ತವ್ಯವಾಗಿ ಬದಲಾಗತ್ತೆ. ಇದು ನಾವು ಪ್ರೀತಿಸುವವರಿಂದ ಒಂದು ಉಡುಗೊರೆಯನ್ನ ಪಡೆದು ಜೀವನ ಪೂರ್ತಿ ಅದನ್ನ ಹೊತ್ಕೊಂಡು ತಿರುಗಬೇಕಾದ ಜವಾಬ್ದಾರಿಯನ್ನ ಹೊತ್ತ ಹಾಗೆ. ಈ ಸ್ಲೈಡ್ನಲ್ಲಿರೋದು ಎಷ್ಟು ಚೆನ್ನಾಗಿ ವಿವರಿಸುತ್ತೆ ನೋಡಿ. ಒಂದು ಕಡೆ ಪ್ರೀತಿ ಅನ್ನೋದು ಹರಿಯೋ ನೀರಿನ ಹಾಗೆ, ಅದು ವಸ್ತುವಿನ ಎಂದಿನ ಭಾವನೆಯನ್ನ ಗೌರವಿಸುತ್ತೆ. ಇನ್ನೊಂದ್ ಕಡೆ ಅದೇ ಪ್ರೀತಿ ಒಂದು ಮಾನಸಿಕ ಲಂಗರವಾದಾಗ ಅದು ನಮ್ಮನ್ನ ವಸ್ತುವನ್ನ ರಕ್ಷಿಸಲೇಬೇಕೆಂಬ ಕಟ್ಟುನಿಟ್ಟಾದ ಭಾರವಾದ ಕರ್ತವ್ಯದಲ್ಲಿ ಬಂಧಿಸಿಡುತ್ತೆ. ನಮ್ಮ ಸಮಾಜದಲ್ಲಿ ಒಂದು ಅಲಿಖಿತ ನಿಯಮವಿದೆ ಅಲ್ವಾ? ಒಳ್ಳೆಯ ಮಕ್ಕಳು ಎಲ್ಲವನ್ನೂ ಜೋಪಾನವಾಗಿ ಇಟ್ಟುಕೊಳ್ತಾರೆ ಅನ್ನೋದು. ಇದರ ಪ್ರಕಾರ ನಿಷ್ಠೆಯಂದ್ರೆ ವಸ್ತುಗಳನ್ನ ಉಳಿಸ್ಕೊಳ್ಳೋದು, ಪ್ರೀತಿಯಂದ್ರೆ ಅವುಗಳನ್ನ ಸಂರಕ್ಷಿಸೋದು, ಕೃತಜ್ಞತೆಯಂದ್ರೆ ಅವುಗಳನ್ನ ಸಂಗ್ರಹಿಸಿಡೋದು. ಹಾಗಾಗಿ ಇಂತಹ ವಸ್ತುಗಳನ್ನ ಬಿಸಾಡೋದು ಒಂದು ದೊಡ್ಡ ನೈತಿಕ ವೈಫಲ್ಯದಂತೆ ಕಾಣುತ್ತೆ. ಸರಿ, ಈಗ ಮುಂದಿನ ವಿಭಾಗ. ಈ ಅವ್ಯವಸ್ಥೆಗೆ ನಾವು ತಿರುವ ನಿಜವಾದ ಬೆಲೆ ಏನು? ಇದು ಕೇವಲ ಜಾಗದ ವಿಷಯವಷ್ಟೇ ಅಲ್ಲ, ನಮ್ಮ ಮನಸ್ಸಿನ ಮೇಲೆ, ನಮ್ಮ ಭಾವನೆಗಳ ಮೇಲೆ ಇದರ ಪರಿಣಾಮ ಏನು ನೋಡೋಣ ಬನ್ನಿ. ಒಂದು ಅಸ್ತವ್ಯಸ್ತವಾಗಿರೋ ಮನೆಯಲ್ಲಿ ಇದ್ದಾಗ ಒಂದು ರೀತಿ ಚಡ್ಪಡಿಕೆ ಆಗುತ್ತಲ್ಲ, ಏನೂ ಸರಿಯಿಲ್ಲ, ಒತ್ತಡ ಆಗ್ತಿದೆ ಅನ್ಸುತ್ತೆ. ಇದು ಕೇವಲ ನಮ್ಮ ಭಾವನೆಯಲ್ಲ. ಸಂಶೋಧನೆಗಳು ಹೇಳೋ ಪ್ರಕಾರ ಅಂತಹ ಮನೆಗಳಲ್ಲಿ ಕಾರ್ಟಿಸಾಲ್ ಅಂದ್ರೆ ನಮ್ಮ ದೇಹದ ಮುಖ್ಯ ಒತ್ತಡದ ಹಾರ್ಮೋನ್ ಹೆಚ್ಚಾಗಿರುವುದು ಕಂಡುಬಂದಿದೆ. ಅಂದ್ರೆ ನಮ್ಮ ಪರಿಸರ ನಮ್ಮ ಶರೀರದ ಮೇಲೆ ನೇರ ಪರಿಣಾಮ ಬೀರುತ್ತೆ. ಈ ವಸ್ತುಗಳನ್ನ ಬಿಡೋಕೆ ಆಗದೇ ಇರೋದಕ್ಕೆ ಅಸಲಿ ಕಾರಣವೇ ಈ ಅಪರಾಧ ಪ್ರಜ್ಞೆ. ಇದರ ಹಿಂದೆ 4 ಬಲವಾದ ಭಯದ ಸ್ತಂಭಗಳಿವೆ. 1, ಅಯ್ಯೋ ಆಮೇಲಿದನ್ನ ಮಿಸ್ ಮಾಡ್ಕೊಂಡ್ರೆ ಅನ್ನೋ ವಿಷಾದದ ಭಯ. 2, ಇದನ್ನ ಬಿಸಾಡಿದ್ರೆ ಅವರಿಗೆ ಅಗೌರವ ತೋರಿದಂತೆ ಅನ್ನೋ ಭಯ. 3, ವಸ್ತು ಹೋದ್ರೆ ನೆನಪು ಮಾಸಿ ಹೋಗುತ್ತಾ ಅನ್ನೋ ಭಯ. ಮತ್ತು 4, ಮನೆಯವರು ಸಂಬಂಧಿಕರು ಏನಂತಾರೋ ಅನ್ನೋ ಸಂಘರ್ಷದ ಭಯ. ಈ 4 ಭಯಗಳು ನಮ್ಮನ್ನು ಬಿಗಿಯಾಗಿ ಹಿಡಿದಿಟ್ಟುಕೊಳ್ಳುತ್ತವೆ. ಹಾಗಾಗಿ ಇಲ್ಲಿ ನಾವು ಒಂದು ಬಹಳ ಮುಖ್ಯವಾದ ಮತ್ತು ಆಳವಾದ ಸತ್ಯವನ್ನ ಅರ್ಥ ಮಾಡ್ಕೊಳ್ಬೇಕು. ನಾವು ನಿಜವಾಗಿಯೂ ಅಂಟಿಕೊಂಡಿರೋದು ಆ ವಸ್ತುವಿಗಲ್ಲ, ಬದಲಿಗೆ ಆ ವಸ್ತುವನ್ನ ಬಿಟ್ಟುಬಿಟ್ರೆ ಉಂಟಾಗಬಹುದಾದ ಅಪರಾಧ ಪ್ರಜ್ಞೆ, ನೋವು, ವಿಷಾದದಂತಹ ಭಾವನೆಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ. ಅಸಲಿ ಬಂಧನ ಇರೋದು ವಸ್ತುವಿನ ಜೊತೆಗಲ್ಲ, ಆ ಭಾವನೆಯ ಜೊತೆಗೆ. ಸರಿ, ಈ ಭಾವನಾತ್ಮಕ ಜೈಲಿನಿಂದ ಹೊರಬರೋಕೆ ಒಂದು ದಾರಿ ಇದೆಯಾ? ಖಂಡಿತ ಇದೆ. ಅದರ ವೈಜ್ಞಾನಿಕ ಕೀಲಿಕ ಏನು ಅಂತ ಈಗ ನೋಡೋಣ. ಇದು ತುಂಬಾ ಆಸಕ್ತಿದಾಯಕವಾಗಿದೆ. ಈ ಸ್ಲೈಡ್ ಒಂದು ದೊಡ್ಡ ಸತ್ಯವನ್ನೇ ನಮ್ಮ ಮುಂದಿಡುತ್ತೆ. ಹೊರಗಿರುವ ವಸ್ತು ಅನ್ನೋದು ಕೇವಲ ಒಂದು ಸೂಚಕ, ಒಂದು ಕ್ಯೂ ಅಷ್ಟೇ. ಅದು ನೆನಪಿನ ಬಾಗಿಲನ್ನ ತೆರೆಯಕ್ಕೆ ಸಹಾಯ ಮಾಡುತ್ತೆ. ಆದ್ರೆ ನಿಜವಾದ ಲೈಬ್ರರಿ, ಆ ಇಡೀ ನೆನಪಿನ ಸಂಗ್ರಹ, ನಮ್ಮ ಅನುಭವಗಳೆಲ್ಲವೂ ಸುರಕ್ಷಿತವಾಗಿ ದಾಖಲಾಗಿರೋದು ನಮ್ಮ ಮೆದುಳಿನೊಳಗೆ. ಅಂದ್ರೆ ನಮ್ಮ ನೆನಪು ಒಂದು ಟೇಪ್ ರೆಕಾರ್ಡರ್ ತರ ಅಲ್ಲ, ಸುಮ್ನೆ ಪ್ಲೇಬ್ಯಾಕ್ ಮಾಡಕ್ಕೆ. ಅದೊಂದು ಜಿಕ್ಸಾ ಪಜಲ್ ತರ. ಪ್ರತಿ ಸಲ ನಾವು ನೆನಪಿಸ್ಕೊಂಡಾಗ್ಲೂ ನಮ್ಮ ಮೆದುಳು ಆ ನೆನಪಿನ ನರಕೋಶದ ಚೂರುಗಳನ್ನ ಮತ್ತೆ ಜೋಡಿಸ್ತೆ, ಮರುನಿರ್ಮಾಣ ಮಾಡುತ್ತೆ. ಈ ಅದ್ಭುತ ಪ್ರಕ್ರಿಯೆಗೆ ಆ ಮೂಲ ಭೌತಿಕ ವಸ್ತು ಇರ್ಲೇಬೇಕು ಅಂತೇನೂ ಇಲ್ಲ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ.
ಒಂದು ವೇಳೆ ಆ ವಸ್ತು ನಾಳೆ ನಾಶವಾದ್ರೆ ಅದರ ಜೊತೆಗಿನ ನೆನಪು, ಅದರ ಹಿಂದಿನ ಕತೆ, ಮೌಲ್ಯ, ಪಾಠ ಎಲ್ಲವೂ ಸಂಪೂರ್ಣವಾಗಿ ಮಾಯವಾಗ್ಬಿಡುತ್ತಾ? ಖಂಡಿತ ಇಲ್ಲ ಅಲ್ವಾ? ಒಂದು ವಸ್ತುವಿನ ನಷ್ಟಕ್ಕೂ ಮತ್ತು ನೆನಪಿನ ಉಳಿಯುವಿಕೆಗೂ ಇರುವ ವ್ಯತ್ಯಾಸವನ್ನ ಈ ಪ್ರಶ್ನೆ ನಮಗೆ ಸ್ಪಷ್ಟಪಡಿಸುತ್ತೆ. ಹಾಗಾದ್ರೆ ಈ ಹೊಸ ಅರಿವಿನಿಂದ ನಾವು ಏನ್ ಮಾಡ್ಬೋದು? ಕೇವಲ ಹಳೆಯ ವಸ್ತುಗಳ ಕಾವಲುಗಾರರಾಗಿ ಉಳಿಯುವ ಬದಲು ನಮ್ಮದೇ ಆದ ಒಂದು ಪರಂಪರೆಯನ್ನ ಸಕ್ರಿಯವಾಗಿ ಹೇಗೆ ರೂಪಿಸ್ಬೋದು? ಅದಕ್ಕೊಂದು ದಾರಿಯಿದೆ. ಇಲ್ಲಿ 2 ಆಯ್ಕೆಗಳಿವೆ ನೋಡಿ. ಒಂದು, ಆ ಕಥೆಯನ್ನ, ಆ ನೆನಪನ್ನ ಒಂದು ವಸ್ತುವಿನಲ್ಲಿ ಬಂಧಿಸಿ ಅಲ್ಲೇ ನಿಲ್ಲಿಸ್ಬಿಡೋದು. ಇನ್ನೊಂದು, ಆ ಕತೆ ಒಂದು ನದಿಯ ಹಾಗೆ ಮುಂದಕ್ಕೆ ಹರಿಯಕ್ಬಿಡೋದು. ಆಗ ಅದು ಮುಂದಿನ ಪೀಳಿಗೆಗೆ ತಲುಪಿ ಜೀವಂತವಾಗಿರುತ್ತೆ. ಯಾವುದುತ್ತಮ? ಹಾಗಾದ್ರೆ ಈ ಬಿಡುಗಡೆಯನ್ನ ಒಂದು ಗೌರವಯುತವಾದ ರೀತಿಯಲ್ಲಿ ಮಾಡೋದು ಹೇಗೆ? ಇಲ್ಲಿದೆ ನೋಡಿ, ಫೋಟೋಗ್ರಾಫ್ ಆಂಡ್ ರಿಲೀಸ್ ಅನ್ನೋ ಒಂದು ಸುಂದರವಾದ ವಿಧಾನ. ಮೊದಲು ವಸ್ತುವಿನ ಫೋಟೋ ತೆಗೆಯಿರಿ. ಆಮೇಲೆ ಅದರ ಕಥೆಯನ್ನ 1-2 ವಾಕ್ಯಗಳಲ್ಲಿ ಬರೆಯಿರಿ. ಅದಕ್ಕೆ ಮನಪೂರ್ವಕವಾಗಿ ಧನ್ಯವಾದ ಹೇಳಿ. ಕೊನೆಗೆ ಪ್ರಜ್ಞಾಪೂರ್ವಕವಾಗಿ ಅದಕ್ಕೆ ವಿದಾಯ ಹೇಳಿ. ಇದು ವಸ್ತುವನ್ನ ಬಿಸಾಡುವುದಲ್ಲ, ಬದಲಿಗೆ ಅದರ ನೆನಪನ್ನ ಗೌರವಿಸಿ ಅದರ ಭಾರದಿಂದ ಮುಕ್ತರಾಗುವ ಒಂದು ಸುಂದರ ಪ್ರಕ್ರಿಯೆ. ಸರಿ, ಈಗ ನಾವು ಅಂತಿಮ ಹಂತಕ್ಕೆ ಬಂದಿದ್ದೇವೆ. ಇದು ಅತ್ಯಂತ ಶಕ್ತಿಶಾಲಿಯಾದ ಒಂದು ಬದಲಾವಣೆ. ಭೂತಕಾಲವನ್ನ ನಿರ್ವಹಿಸುವುದನ್ನ ಬಿಟ್ಟು ನಮ್ಮ ಭವಿಷ್ಯದ ಪರಂಪರೆಯನ್ನ ನಾವೇ ವಿನ್ಯಾಸಗೊಳಿಸುವುದು. ವಸ್ತುಗಳ ಬದಲು ಇದಕ್ಕಿಂತ ಎಷ್ಟೋ ಅಮೂಲ್ಯವಾದದ್ದನ್ನು ನಾವು ಬಿಟ್ಟು ಹೋಗಬಹುದು. ಅದೇ ಜೀವಂತ ಪರಂಪರೆಯ ಕಡತ. ಇದರಲ್ಲಿ ನಮ್ಮ ಜೀವನದ ಪಾಠಗಳು, ನಮ್ಮ ಮೌಲ್ಯಗಳು, ಕುಟುಂಬದ ಕಥೆಗಳನ್ನ ಧ್ವನಿಮುದ್ರಣ ಮಾಡಬಹುದು. ಇದು ಯಾವುದೇ ಭೌತಿಕ ಭಾರವಿಲ್ಲದೆ ನಮ್ಮ ಜ್ಞಾನ ಮತ್ತು ಪ್ರೀತಿಯನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ಒಂದು ಅದ್ಭುತ ಮಾರ್ಗ. ಇದು ಇಡೀ ಚರ್ಚೆಯ ಸಾರಾಂಶವನ್ನ ಒಂದೇ ವಾಕ್ಯದಲ್ಲಿ ಹಿಡಿದಿಡುತ್ತೆ. ನಿಜವಾದ ಪರಂಪರೆ ಅನ್ನೋದು ನಮ್ಮ ಗುಣ ನಡತೆಗಳ ಮೂಲಕ, ನಮ್ಮ ತತ್ವಗಳ ಮೂಲಕ ಸಾಗುತ್ತದೆಯೇ ಹೊರತು ರಟ್ಟಿನ ಪೆಟ್ಟಿಗೆಗಳ ಮೂಲಕ ಅಲ್ಲ. ಹಾಗಾದ್ರೆ ಈ ವಿಶ್ಲೇಷಣೆಯ ಕೊನೆಯಲ್ಲಿ ನಾವೆಲ್ಲರೂ ಕೇಳ್ಕೊಳ್ಬೇಕಾದ ಪ್ರಶ್ನೆ ಇದು ಕೇವಲ ಮನೆಯನ್ನು ಸ್ವಚ್ಛಗೊಳಿಸುವ ಕೆಲಸವಲ್ಲ, ಇದು ಮುಂದಿನ ಪೀಳಿಗೆಯ ಮೇಲಿನ ಪ್ರೀತಿಯಿಂದ ಮಾಡುವ ಒಂದು ಗಹನ ಕಾರ್ಯ. ಹಾಗಾದ್ರೆ ನಾವು ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗುವುದು ಒಂದು ಗೋದಾಮನ್ನ ಅಥವಾ ಜ್ಞಾನವನ್ನ?